ಮಗನ್ ಮದ್ವೆ ಮುಖ ಗಂಟಾಕೋಬೇಡಿ. ಸುಮನ್ಗಿಂತ ಒಳ್ಳೆ ಸೊಸೆ ನಿಮಗೆ ಸಿಗಲ್ಲ. ಇವನೊಬ್ಬ ಕರ್ಕೊಂಡು ಹೋಗಿ ಮದ್ವೆ ನಿಲ್ಸ್ತಾನೆ ಅಂದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಪುಟ್ಟಕ್ಕ, ಸಾನಾ ಸ್ನೇಹ ಸುಮನ್ನ ತಯಾರ್ ಮಾಡ್ತವ್ರೆ. ನಿಂಗೆ ಯೋನೇ ಬೇಕಿದ್ರು ನನ್ಗೆ ಹೇಳು. ಆಯ್ತು ಆಯ್ತು. ಓ, ಏನು ನಿಂತ್ಕೊಂಡು ಯಾರಲ್ಲೇ ನೋಡ್ತಿದ್ಯಾ? ಡಬ್ಬ ನನ್ನ ಮಗನೇ, ಲೈ ನೋಡಿ ಅವು ಏಜೇನು ನಂದು. ಅಲ್ಲ ಬಾಬು, ಇಲ್ಲಿ ನಿಂತ್ಕೊಂಡು ಆಗ್ಲಿಂದ ಅಲ್ಲೇನೋ ಗುರಾಯಿಸ್ತಿದ್ದಲ್ಲ, ಅದಕ್ಕೆ ಹಂಗೆ ಕೇಳಿದೆ. ಅಲ್ಲ, ನಿನ್ನ ಕಣ್ಣು ಪುಟ್ಟಕ್ಕನ ಮ್ಯಾಕ ಇಲ್ಲ ಆ ಕಿತಾಪತಿ ರಾಜಿ ಮ್ಯಾಕ? ನಿಮ್ಮ ಅಕ್ಕ ಸಂತೋಷದಿಂದ ಗಡಿಬಿಡಿಯಿಂದ ಓಡಾಡ್ತಾರೆ ನೋಡಿದ್ರೆ ನಂಗೆ ಯಾಕೋ ಅನುಮಾನ. ಅದಕ್ಕೆ ಅವಳ ಮ್ಯಾಗ ಒಂದು ಕಣ್ಣು ಮಡಗಿ. ಓ, ಅವಳ ಮ್ಯಾಕೆ ಒಂದು ಕಣ್ಣು ಇಟ್ಟ ಸಾಕಾಗಲ್ಲ, 10 ಕಣ್ಣು ಇಡ್ಬೇಕು. ನಂಜಮ್ಮಗಿಂತ ಕಣ್ಣು ಬೇಕಾ? ಅವ್ಳು ನೋಡ್ಕೊತಾಳು ಬಿಡು. ಅದು ಕರೆಕ್ಟ್. ಲೇ ಗಾಳಿ, ಇನ್ನೆಲ್ಲ ಮಾಡ್ತಾ ಇದ್ಯಾ? ತಾಲಿ ಕೊಟ್ಟ ಹೊತ್ತಿಗೆ ಅಲ್ಲಿ ಊಟ ರೆಡಿ ಆಗಿರ್ಬೇಕು. ನೀನು ಪುರ್ಚಿ ಹೋಗ್ಬಿಟ್ಟು ಅಲ್ಲಿ ಕೆಲಸ ನೋಡಿ. ಗುರು, ನೀನು ಟೆನ್ಷನ್ ಕಡಿಮೆ ಮಾಡ್ಕೋ, ಎಲ್ಲ ನಾನು ನೋಡ್ಕೋತೀನಿ. ಲೇ, ಈಗ ನಮ್ಮ ಅವ್ವನ ಕೊನೆ ಆಸೆಕಲ್ಲ, ಈ ಮದುವೆನಾಗ ಯಾವ ತೊಂದರೆ ಆಗ್ಬಾರ್ದು. ಹೋಗಿ. ಗುರು, ನಾನು ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ? ಗುರು, ರಾಧಾ ದೊಡ್ಡ ಗಂಡಾಂತರನೇ ಬರ್ತಿದೆ ಗುರು. ಏಯ್, ನೀವ್ಯಾಕೆ ಇಲ್ಲಿಗೆ ಬಂದೆ? ರಾಧಾನೇ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಖಂಡಿತ ನನ್ನ ಮಗನ ಮದ್ವೆ ನಡೆಯಲ್ಲ. ಅಬ್ಬಾ, ಈಗ ಸಮಾಧಾನ ಆಯ್ತು. ಕಿರಿಕ್ ಮಾಡೋದಕ್ಕ ತುಮ್ಕೆ ಹೋದ್ರ ಸರಿ, ಇಲ್ಲಾಂದ್ರೆ ಇಲ್ಲ ಸಿರಿ ನೋಡಿ, ನೀವ್ ಯಾರು ಕರ್ದಿಲ್ಲ ಅಂದ್ರೂ ನಾನು ಮದ್ವೆಗೆ ಬಂದಿದ್ದೀನಿ ಅಂದ್ರೆ ನನಗೆ ಮರ್ಯಾದೆ ಇಲ್ಲ ಅಂತಲ್ಲ. ನೀವು ನನ್ನ ಮೇಲೆ ಮಾಡಿರೋ ಆರೋಪ ಸುಳ್ಳು ಅಂತ ನಿರೂಪಿಸಕ್ಕೆ. ಲೇ, ಆರೋಪ ದಿಟ್ಟುವೋ ಇಲ್ವೋ ಅನ್ನೋದನ್ನ ಪೊಲೀಸ್ನವ್ರು ನಿರ್ಧಾರ ಮಾಡ್ತಾರೆ. ಮೊದಲು ನೀನು ಇಲ್ಲಿಂದ ತೊಲಗು. ತಪ್ಪು ಮಾಡಿರೋರೆ ಮದ್ವೆಲಿ ರಾಜಾರೋಷವಾಗಿ ಓಡಾಡ್ಬೇಕಾದ್ರೆ ನಾನು ಯಾಕೆ ಮದ್ವೆಗೆ ಬರಬಾರ್ದು? ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನಮಗಿಲ್ಲ. ಮೊದಲಿಂದ ಆಚೆಗೆ ಹೋಗೋ. ಲೇ ಕಳೆ, ಅವಳು ನಡ್ಕೊಂಡು ಆಚೆ ದಬ್ಲ. ಒಂದ್ ನಿಮಿಷ, ಇದು ನಮ್ಮ ಅತ್ತೆ ಕೊನೆ ಆಸೆ. ಈ ಮದ್ವೆ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ತಪ್ಪು ಮಾಡಿಲ್ಲ ಅಂತ ಕಾನ್ಫಿಡೆನ್ಸ್ ಇರೋರಿಗೆ ಮಾತ್ರ ಇಷ್ಟು ರಾಜಾರೋಷವಾಗಿ ನಿಂತ್ಕೊಳಕ್ ಸಾಧ್ಯ. ಇವಾಗ ನೀನು ಇಲ್ಲಿಂದ ಹೋಯ್ತೀವ ಇಲ್ವಾ? ಮದ್ವೆ ಮನೆಗೆ ಬಂದಿರೋರ್ನ ಹೋಗು ಅನ್ನೋಷ್ಟು ನೀವು ಸಣ್ಣವ್ರಾಗ್ತೀರಾ ಅಂದ್ರೆ ನಾನು ಖಂಡಿತ ಹೋಗ್ತೀನಿ. ನಾವು ಸಣ್ಣವರಾದ್ರೂ ಪರವಾಗಿಲ್ಲ, ನೀ ತೊಳ್ಗೋ. ಒಂದು ನಿಮಿಷ. ಅವರೇ, ಬಂದವ್ರನ್ನ ಆಚೆಗೆ ಹೋಗಿ ಅಂತ ಹೇಳಿ ನಾವು ಸಣ್ಣವ್ರಾಗೋದು ಬೇಡ. ಅದು ಅಲ್ಲದೆ ಸಂಚ್ ಮಾಡೋರು ಕಣ್ಣೆದ್ರಿಗಿದ್ರೇ ಒಳ್ಳೇದು. ದಿಟ್ಟವಾಗ್ಲೂ ಗಂಡು ಹೆಣ್ಣಿಗೆ ಒಳ್ಳೇದು ಬಯಸೋ ಮನಸ್ಸಿಟ್ಕೊಂಡು ಬಂದಿದ್ರೆ ಏರ್ಬೈದು. ಥ್ಯಾಂಕ್ಸ್ ಪುಟ್ಟಕ್ಕ. ಕೊನೆಗೂ
ನೀವು ನಮ್ಮ ಅತ್ತೆ ಗೆಳತಿ ಅಂತ ನಿರೂಪಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಅನಿಕಾ ನೋಡಿದ್ರೆ ಇಲ್ಲೇ ಬಂದು ಕೂತಿದ್ದಾಳೆ. ಒಂದ್ ವೇಳೆ ಅತ್ತೆಗೆ ನಾನೇ ಶೂಟ್ ಮಾಡಿದ್ದಂತ ಏನಾರು ಹೇಳ್ಬಿಟ್ರೆ ಏನ್ ಮಾಡ್ಲಿ? ಏನ್ ಚಂದ್ರು, ನನ್ ಮೇಲೆ ಆರೋಪ ಮಾಡಿ ನೀನ್ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಏಯ್, ಮೊದ್ಲೇ ನನ್ ತಲೆ ಕೆಟ್ಟಿದೆ. ಸುಮ್ನೆ ನೀ ಬಂದು ಒಗ್ಗರಣೆ ಹಾಕ್ಬೇಡ. ಯಾಕೆ? ಮಾಡಿರೋ ತಪ್ಪೆಲ್ಲ ಎಲ್ಲ ಆಚೆ ಬರುತ್ತೆ ಅಂತ ಟೆನ್ಷನ್ ಆಗ್ತಾ ಇದ್ಯಾ? ನೀನ್ ತಪ್ಪು ಮಾಡಿ ನನ್ನನ್ನು ಸಿಕ್ಕಾಕ್ಸಕ್ ನೋಡ್ದೆ ಅಲ್ವಾ? ಈ ರಾಧಾ ತಪ್ಪು ಮಾಡ್ದಾಗ್ಲೇ ಸಿಕ್ಕಾಕೊಳ್ಳೋದು. ನೀನ್ ಮಾಡಿದ ತಪ್ಪಿಗೆ ನಾನ್ ಸಿಕ್ಕಾಕೊಳ್ತೀನಾ? ಏ ರಾಧಾ, ಸುಮ್ನೆ ಏನೋ ಮಾತಾಡ್ಬೇಡ. ನನ್ ಯಾವ ತಪ್ಪು ಮಾಡಿಲ್ಲ. ಹೌದಾ? ಎಲ್ಲಿ ನನ್ನ ನೋಡ್ಕೊಂಡು ನಿಜ ಹೇಳು. ನೀನೇ ಬಂಗಾರಮ್ಮನ್ ಕೊಂದಿದ್ದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಸಾಕ್ಷಿ ಅನಿಕಾ.